ಮಕ್ಳು ಕಳ್ರು ಯಾವುದು ಪಲ್ಸರ್ ಬೈಕ್ ಬೇರೆ ಈ ಕಡೆ ಒಂಚೂರಿ ಇವ್ರಕ್ಕಿಂತ ಹೆಂಗಸ್ ಯಾರು ಇಲ್ಲ ನಮ್ಮ ಜಿಮ್ಮಲ್ಲಿ ಬಿಟ್ರೆ ಈ ಕಚಡ ನನ್ನ ಮಗ ನೋಡಿ ಕಳ್ಳ ಒಂದೊಂದು ಕಳ್ಳ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಇಬ್ರು ಒಳ್ಳೆ ಕಳ್ಳನ್ ಥರ ಇದೀವಿ ನೋಡಿ. ಮಕ್ಳು ಕಳ್ರು ಯಾವುದು ಪಲ್ಸರ್ ಬೈಕ್ ಬೇರೆ ಪಕ್ಕಾ ಪರ್ಫೆಕ್ಟ್ ಆಗಿ ಇಬ್ರು ಬ್ಯಾಗ್ಗಳು ಹಾಕೊಂಡಿದ್ದೀವಿ. ಒಬ್ಬೊಬ್ರು ಬ್ಯಾಗಲ್ಲಿ ಒಂದೊಂದು ಮಕ್ಕಳು ಹಾಕೊಂಡು ಹೋಗ್ಬಿಡೋದೇ ಇವತ್ತು. ಹಂಗೆಲ್ಲ ಏನಿಲ್ಲ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಇವತ್ತು ಮಂಗಳವಾರ ಬೆಳಗ್ಗೆ ಹೋಗ್ತಾ ಇದ್ದೀವಿ. ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಯಾವ ಬಿಸಿಲಿಲ್ಲ ಏನಿಲ್ಲ, ತಂಪಾಗಿದೆ, ಮಸ್ತಾಗಿದೆ. ಹೋಗಿ ವರ್ಕೌಟ್ ಮಾಡೋಣ. ಇವತ್ತು ಲ್ಯಾಡ್ಸ್ ವರ್ಕೌಟ್ ಇದೆ. ಯಾವ ಥರ ಎಲ್ಲ ವರ್ಕೌಟ್ ಹೋಗುತ್ತೆ ಅಂತ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಅಲ್ಲಿ ತನಕ ಗೊತ್ತಾಗುತ್ತೆ ನಿಮಗೆ. ಜಿಮ್ಗೆ ಸಿಗೋಣ ಅಲ್ಲಿ ತನಕ. ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅದೊಂದು ನಾನು ಮರ್ತೋಗಿದೆ. ನಮ್ಮ ಭಯ್ಯ ನೆನೆಸ್ತಾ ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಗಾಬ್ರೆ ಸ್ಟಾರ್ಟ್ ಮಾಡಿದ್ರು. ಅವನು ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತೆ ತಡ್ಕಾಡ್ತವನೆ, ಆ್ಯಂಗಲ್ ಹುಡುಕ್ತವನೆ. ಅಲ್ಲ ಇನ್ನು ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತೆ. ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡೋಕ್ಕೆ ವಾಶ್ರೂಮ್ಗೆ ಹೋದ. ಅಲ್ಲಿ ಎಷ್ಟೊಂದು ಜನ ಅವ್ರೆ, ಜಾಸ್ತಿ ಜನ ಅವ್ರೆ. ನಾನು ಮಾಡೋಣ ಇವಾಗ ಸ್ಟಾರ್ಟ್ ಮಾಡ್ಬೋದು ನೋಡಿ. ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ ಸಪೋರ್ಟ್ ಮಾಡ್ತಿದ್ದೀರಾ, ಅದೇ ಥರ ಸಪೋರ್ಟ್ ಕೊಡಿ ಅಂತ ಹೇಳ್ತೀನಿ ಅಷ್ಟೇ. ಇದೆ ಗಿಜಿ ಅಂತ ಮರ ಯಾಕಿರ್ತಿ. ಫುಲ್ ಚಿಲ್ಡ್ ನಂತರ ಹಿಂಚಾರ ಅಂತೆ. ವೆದರ್ ಚೆನ್ನಾಗಿತ್ತು. ವರ್ಕೌಟ್ ಮಾಡೋಣ, ಜಾಗ ಬಿಡಿ ಗೈಸ್. ಇವತ್ತು ಸ್ಪೆಷಲ್ ಪರ್ಸನ್ ಇದ್ದಾರೆ. ಯಾರು? ಡಯಟ್ ಕೋಕ್ ಫಾರ್ ವರ್ಕೌಟ್ ಹುಡುಗರು. ಫ್ರೀ ವರ್ಕೌಟ್ ಹಾಕ್ಬಿಡೋಣ ಅದಕ್ಕೆ. ಡಯಟ್ ಕೋಕ್ ಅದೇನು ಕೆಫೆನ್ ಇರಲ್ಲ ಕೂಡ ಎಲ್ಲ ಕೊರು. ನೀವು ವಿಡಿಯೋ ಕಾಣಿ, 2 ಕುತ್ಕೊಂಡು ತಾಕ ಉಲ್ಟಾ ಓಪನ್ ಮಾಡಿ. ಇಲ್ಲ ನೋಡಿ ಈ ಕಡೆ ಒಂಚೂರಿ ಇಲ್ಲಿ ನೋಡಿ. ಸೂಪರ್ ಡಯಟ್ ಕೋಕ್ ಹಾಕ್ಬಿಟ್ಟು ನೊರೆ ಬಂದಿದೆ ಗೈಸ್. ಫುಲ್ ನೊರೆ. ವರ್ಕೌಟ್ ಹಾಕ್ಬಿಟ್ಟು ಇದು ಪ್ರೀ ವರ್ಕೌಟ್ ಅಂತೆ. ಓ ಸಾಯಿಸ್ತಾರೆ, ನಾನು ಇವತ್ತು ಸಾಯಿಸ್ತಾರೆ. ಸಾಯಾಗ್ತಾವನೆ ಗಾಯ್ಸ್, ಸಾಯಾಗ್ತಾವನೆ. ಡಯಟ್ ಕೋಕ್ಗೆ ಪ್ರೀ ವರ್ಕೌಟ್ ಸೆಲ್ಫಿ ಅಲ್ಲಪ್ಪ. ಒಂದೂವರೆ ಹಾಕೋಣ, ಇಬ್ಬರಲ್ಲ. ಲೆಟ್ಸ್ ಗೋ. ಯಾವ ಥರ ಹೋಗುತ್ತೆ ವರ್ಕೌಟ್ ಅಂತ ಕಾಯ್ತಾ ಇರಿ, ನೋಡ್ತಾ ಇರಿ. ಪ್ರೀ ವರ್ಕೌಟು ಡಯಟ್ ಕೋಕಲ್ಲಿ ಕೆಫೆನ್ ಜಾಸ್ತಿ ಇರುತ್ತೆ ಮೊದಲೇ. ಇವಾಗ ಡಯಟ್ ಕೋಕ್ ಪ್ರೀ ವರ್ಕೌಟ್ ಬೇರೆ ಹಾಕೋನೆ. ಡಯಟ್ ಕೋಕಲ್ಲಿ ಕೆಫೆನ್ ಇರಲ್ಲ, 100 mg ಅಷ್ಟೇ. 100 mg ಸಾಕು. ಅದು ಒಂದು ಫುಲ್ ಕೋಕು. ನಿಜವಾಗ್ಲೂ ಡಯಟ್ ಕೋಕ್ ಟೇಸ್ಟೇ ಬರ್ತಲ್ಲ, ಬರೀ ಪ್ರೀ ವರ್ಕೌಟ್ ಟೇಸ್ಟೇ ಬರ್ತಿದೆ. ಇವತ್ತು ಬ್ಯಾಕ್ ಅಲ್ವಾ, ಸೊ ಸ್ಟಾರ್ಟಿಂಗ್ ಪುಲ್ಲಪ್ಸ್ ಹೊಡೆದಿಲ್ಲ ಅಂದರೆ ನಮಗೆ ವಾರ್ಮ್ ಅಪ್ ಅನ್ಸಲ್ಲ. ಸ್ಟಾರ್ಟ್ ಮಾಡು, ಓಡಿ ಕಮಾನ್. ಹೊಡೆದಾ? ಇವಾಗ ನಂದು ಬಾಯ್ಲಿ ಕ್ಯಾಚ್ ಮಾಡು, ನಾನು ಹೊಡಿತೀನಿ. Catch me if you can. Arun, you can do 10 push-ups, bro. Pull-ups, bro. Wait. ಏನು ಸಖತ್ತಾಗಿ ಹೊಡಿತಾರೆ ಅರುಣ್ ಅವರು, ಅಂದರೆ ಸಖತ್ತಾಗಿ ಹೊಡಿತಾರೆ ಫ್ರೆಂಡ್ಸ್. ಬೆಂಟವರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬೆಂಟವರಿಂದ ಹೊಡಿ ಬಿಡ್ಬೇಡ, ಹೊಡಿ. ಫೋನ್ ಇಲ್ಲಿ ಇಟ್ಟಿದ್ವಿ. ಫೋನ್ನ ಇಲ್ಲಿ ಇಟ್ಟು ವಿಡಿಯೋ ರೆಕಾರ್ಡ್ ಮಾಡ್ಬೇಕಾರೆ ಎಲ್ಲ ಬಂದಿಲ್ಲ. ಫೋನ್ ಮೇಲೆ ನಿಂತ್ಕೊಂಡ್ಬಿಡ್ರಪ್ಪ. ಎಷ್ಟೇ ಜನ ಆಟ ನಿಮಗೋಸ್ಕರ ಏನು ರಿಸ್ಕ್ ತಗೊಳಕ್ಕೆ ರೆಡಿ ನಾವು.
ಮಾತೇ ಆಡ್ತಾರ ಸುಮ್ಮನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಷ್ಟೇ. ಎಷ್ಟು ಟೇಕ್ ಬೇಕಂತ ಟೇಕು ಅರೆ ವಿಡಿಯೋ ಚೆನ್ನಾಗಿ ಬರ್ಬೇಕಷ್ಟೇ. ಗೇ ಆಗ್ಬಿಡೋನ್ ಗೇ ನಮ್ಮ ಜಿಮ್ ಹೆಂಗಾಗಿದೆ ಅಂದರೆ ಒಂಥರ ಪಿಕ್ನಿಕ್ ಸ್ಪಾಟ್ ಆಗ್ಬಿಟ್ಟಿದೆ. ಈ ಥರ ಕ್ರೌಡು ಯಾವಾಗಲೂ ಇರೋದೇ ಇಲ್ಲ ಗುರು. ಈ ಥರ ಕ್ರೌಡೇ ಇರೋಲ್ಲ. ಇದ್ರೆ ನಾವು ಇರ್ತೀವಿ, ಒಂದು 4 ಜನ ಇರ್ತಾರೆ. ಇಲ್ಲ ಬಂದ್ಬಿಟ್ರೆ ಎಲ್ಲ ಒಟ್ಟಿಗೆ ಬಂದ್ಬಿಡ್ತಾರೆ. ಜಾಗನೇ ಸಿಗಲ್ಲ ವರ್ಕೌಟ್ ಮಾಡೋಕ್ಕೆ. ಆ ಥರ ತುಂಬೋತಾರೆ. ಇವಾಗ ಇಲ್ಲೂ ತುಂಬೋರೆ, ಆ ಕಡೆ ಸೈಡ್ ಹೋದ್ರೆ ಅಲ್ಲೂ ತುಂಬೋರೆ. ಯಪ್ಪ ಒಳ್ಳೆ ಬಂದ್ಬಿಟ್ರೆ ಫುಲ್ ಬಂದ್ಬಿಡ್ತಾರೆ. ಒಳ್ಳೆ ಬಂದಿಲ್ಲ ಅನ್ನೋಕ್ಕೆ ಯಾರೂ ಬರೋಲ್ಲ. ಖಾಲಿ ಹೊಡಿತಾರೆ. ನಿಮ್ಗೇನೋ ತೋರಿಸಲ್ಲ ಈ ಬರ ಹೇಳಿ ನಮ್ಮ ಜಿಮ್ಮಿನ ಯಂಗೆಸ್ಟ್ ಮೆಂಬರ್. ಹಾಂ ಇಲ್ಲ ನಮ್ಮ ಜಿಮ್ಮಲ್ಲಿ ತುಂಬ ಯಂಗೆಸ್ಟ್ ಮೆಂಬರ್ ಅಂದರೆ ಇವರೇ. ತುಂಬ ಅಲ್ಲ ಸರ್ ನಿಮ್ಮ ಏಜ್ ಎಷ್ಟು? ಸ್ವೀಟ್ 16 ತುಂಬ ಯಂಗೆಸ್ಟ್ ಅಂದ್ರೆ ಇವರಪ್ಪ. ಇವ್ರಿಗಿಂತ ಹೆಂಗಸ್ ಯಾರು ಇಲ್ಲ ನಮ್ಮ ಜಿಮ್ಮಲ್ಲಿ. ಬಿಟ್ರೆ ಈ ಕಚಡ ನನ್ನ ಮಗ, ಕಚಡ ನನ್ನ ಮನೆ. ಇಷ್ಟು ಯಂಗ್ ಏಜಲ್ಲಿ ನಾವು ಈ ಥರ ಇರಬೇಕಷ್ಟೇ. ನಾವು ನಮಗೆಲ್ಲ ಏಜ್ ಆಗ್ಬಿಟ್ಟಿದ್ದಾರೆ. ನನಗೊಂದು 65. ಪಾಪ ಕೀರ್ತಿದು ಟ್ರೈಪಾಡು ದೇಪ್ಬಿಟ್ಟಿದ್ರು ಯಾರೋ. 1 ವಾರ ಆದ್ಮೇಲೆ ಸಿಕ್ಕೈತೆ. ನಾನು ಸಿಕ್ಕಿದ ತಕ್ಷಣ ಕ್ರಿಕೆಟ್ ಆಡ್ತಾ ಇದ್ದೀನಿ. ಅದರಲ್ಲಿ ಹೊಡೆದಾಕ್ಬಿಡ್ತೀನಿ ಅಂತ. ಕೀರ್ತಿ पल्लम मेरे को मालूम क्या क्या करेगा? अल्ताफ मैं को मुंजी मुंजी कर देगा. ಅಲ್ತಾಫ್ ಭಯ ಮುಂಚೆ ಆಲ್ರೆಡಿ ಆಗೋಗಿರುತ್ತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಟ್ರೈಪಾಡ್ ಕ್ಲೋಸ್ ಮಾಡೋದು ಹಿಂಗೆ ಇಂಜೆಕ್ಷನ್ ఎందుకు నీకు ಎಷ್ಟು ಬಟ್ಕು. ಗೈಸ್ ಫಸ್ಟು ಪುಲಪ್ಸ್ ಹೊಡಿದ್ವಿ. ಪುಲಪ್ಸ್ ಆದಮೇಲೆ ಬೆಂಟೋ ರೋ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟಿಂಗಿಂದ. ಆಮೇಲೆ ಲ್ಯಾಟ್ ಬಿಲ್ಡೋ ನೋಡಿದ್ವಿ. ಇವಾಗ ಏನು ಮಾಡ್ತಾ ಇದ್ದೀವಿ ಅಂದರೆ ಸಿಂಗಲ್ ಹ್ಯಾಂಡ್ ಲ್ಯಾಟ್ ಮಿಷಿನಲ್ಲಿ ನೋಡ್ತಾ ಇದ್ದೀವಿ. ಯಾವ ಥರ ಲ್ಯಾಟ್ ಪಂಪ್ ಆಗುತ್ತೆ ಅಂದರೆ ನೆಕ್ಸ್ಟ್ ಲೆವೆಲ್ ಆಗುತ್ತೆ ಪಂಪು. ಈ ಮಿಷಿನ್ ಇದೆಯಲ್ಲ, ಈ ಮಿಷಿನ್ ಏನಾರು ನಾವು ಮಾಸ್ಟರ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಮಿಡ್ ಬ್ಯಾಕ್ ಬೀಳುತ್ತೆ. ಸ್ಟ್ರೆಚ್ಚು ಅಷ್ಟೇ ಲೆವೆಲ್ ಸಿಗುತ್ತೆ. ಸೈಕಾಗಿರುತ್ತೆ ವರ್ಕೌಟ್ ಮಾತ್ರ. ಫ್ಯಾನ್ ಇಲ್ಲ ಅಂದರೆ ವರ್ಕೌಟ್ ಮಾಡೋಕ್ಕೆ ಆಗಲ್ಲ ನಿಜವಾಗ್ಲೂ. ಫ್ಯಾನ್ ಕೆಳಗಡೆ ನಿಂತ್ಕೊಬಿಡ್ಬೇಕು. ಇಲ್ಲೇ ವರ್ಕೌಟ್ ಮಾಡಿದ್ರೆ ಇಲ್ಲೇ ಫ್ಯಾನ್ ಕೆಳಗಡೆ ಇಲ್ಲೇ ವರ್ಕೌಟ್ ಮಾಡೋದು. ಫುಲ್ ಸೆಕೆ, ಹೆವಿ ಸೆಕೆ. ಇರೋರೆಲ್ಲ ನೋಡ್ಕೊಂಡ್ತಾರೆ ವೀಡಿಯೋ ಮಾಡೋದು. ತಲೆ ಕೆಡಿಸ್ಕೊಬಾರ್ದು, ವೀಡಿಯೋ ಮಾಡ್ತಾ ಇರಬೇಕು. ವರ್ಕೌಟ್ ಎಲ್ಲ ಮುಗೀತು. ಪಂಪ್ ಮಾತ್ರ ನೆಕ್ಸ್ಟ್ ಲೆವೆಲ್ ಲ್ಯಾಟ್ಸ್ಗೆ. ಬಟ್ ಸ್ವಲ್ಪ ಫ್ಯಾಟ್ ಬಿಡೋಣ ಆಗ್ಬಿಟ್ಟಿದೆ ಬಾಡಿಲಿ. ಬಲ್ಕ್ ಮಾಡ್ತಿದ್ದೀವಲ್ಲ, ಇಷ್ಟು ಓಕೆ, ಜಾಸ್ತಿ ಏನಿಲ್ಲ, ಇಷ್ಟು ಓಕೆ. ಬಟ್ ಕಟ್ ಮಾಡಬೇಕಾದ್ರೆ ಬಾಡಿ ನೆಕ್ಸ್ಟ್ ಲೆವೆಲ್ ಬರಬೇಕು ಅಂದರೆ ಇಷ್ಟು ಓಕೆ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ. ಓ ಬಾಡಿ ಆರು ಹೆವಿ ಶೇಕೆ ಇದೆ ಗುರು. ಬೇವು ತೊಗೊಬಿಟ್ಟಿದ್ವಿ. ಅದಕ್ಕೆ ಫ್ಯಾನ್ ಕೆಳಗಡೆನೇ ಇದ್ದೀನಿ. ಫ್ಯಾನ್ ಇಲ್ಲ ಅಂದರೆ ಇರೋಕ್ಕಾಗಲ್ಲ ಗುರು ಈ ಬಿಸಿಲಲ್ಲಿ. ವಾಹ್
ಗೈಸ್ ಹೆಂಗೈತೆ ಬಾಡಿ ಕಂಡೀಷನ್ನು? ಸ್ವಲ್ಪ ಬಲ್ಕ್ ಆಗ್ಬಿಟ್ಟಿದ್ದೀನಿ, ಸ್ವಲ್ಪ ಫ್ಯಾಟ್ ಪುಟ್ ಆನ್ ಆಗ್ಬಿಟ್ಟಿದೆ. ಕಟ್ಟಾಗಿಲ್ಲ ಇವಾಗ, ಯಾಕಂದರೆ ಬಲ್ಕಿಂಗಲ್ಲೇ ಇದ್ದೀವಿ ಇಬ್ಬರೂ, ನಾನು ಕೀರ್ತಿ ಬಲ್ಕಿಂಗ್ ಅಂದರೆ ಕಟ್ಟಲ್ಲೇ ಅವ್ನು ಪಾಪ ಮಸಲ್ ಅವ್ನ ಬಾಡಿನೇ ಇದಾಗಲ್ಲ, ಬಾಡಿಗೆ ಫ್ಯಾಟೇ ತುಂಬಲ್ಲ, ಬಟ್ ನನಗೆ ಫ್ಯಾಟ್ ಹೆವಿ ತುಂಬುತ್ತೆ. ದಿಸ್ ಈಸ್ ವಾಟ್ ಬಾಡಿ ಟೈಪ್ ಮ್ಯಾಟರ್ಸ್. ಅವನದು ಲೈಕ್ ಎಕ್ಟೋಮರ್ಫ್ ಬಾಡಿ, ಅವನದು ಎಷ್ಟೇ ತಿಂದ್ರೂ ಬಾಡಿಗೆ ಫ್ಯಾಟ್ ಹತ್ತಲ್ಲ ಜಾಸ್ತಿ. ಬಟ್ ನಮ್ಮದು ಎಂಡೋಮರ್ಫ್ ಬಾಡಿ, ಸ್ವಲ್ಪ ತಿಂದ್ರೂ ಫ್ಯಾಟ್ ಹತ್ತುತ್ತೆ ಬಾಡಿಗೆ. ಅವ್ರದ್ದೆಲ್ಲ ಗಾಡ್ ಗಿಫ್ಟೆಡ್ ಬಾಡಿ ಅದು, ಹಂಗೆ. ಸೊ ಅದಕ್ಕೆ ಬಾಡಿ ಫ್ಯಾಟ್ ಹತ್ತಲ್ಲ ನಮ್ಮದು. ಆದರೆ ನಾವು ಕಟ್ ಮಾಡ್ಬೇಕಾದ್ರೆ ಹೆವಿ ಕಷ್ಟ ಬೀಳಬೇಕು ಕಟ್ ಮಾಡೋಕ್ಕೆ. ಅವ್ನು ಕಟ್ಟಿಂಗಲ್ಲಿ ಆ ಥರ ಅನ್ಸಲ್ಲ, ಲೈಕ್ ಸ್ವಲ್ಪ ಈಸಿ ಅನ್ಸುತ್ತೆ. ಅವ್ನು ನನ್ನ ಕಂಪೇರ್ ಮಾಡಿದ್ರೆ ಅವ್ನಿಗೆ ಸ್ವಲ್ಪ ಈಸಿ ಅನ್ಸುತ್ತೆ ಕಟ್ಟಿಂಗು. ಬಟ್ ಮಸಲ್ ಬಿಲ್ಡ್ ಮಾಡಬೇಕಾದ್ರೆ ನನಗೆ ಈಸಿ ಅನಿಸುತ್ತೆ, ಅವ್ನಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅದು. ಅವ್ನು ಬೇಗ ಮಸಲ್ ಬಿಲ್ಡ್ ಆಗೋಲ್ಲ, ಫ್ಯಾಟು ಪುಟ್ ಆನ್ ಆಗೋಲ್ಲ. ಬಟ್ ನನಗೆ ಫ್ಯಾಟ್ ಪುಟ್ ಆನ್ ಆಗುತ್ತೆ, ಮಸಲ್ ಸ್ವಲ್ಪ ಅವ್ನಿಗಿಂತ ಒಂದು 10% ಜಾಸ್ತಿ ಲೈಕ್ ನನಗೆ ಇದಿರುತ್ತೆ, ಅಡ್ವಾಂಟೇಜ್ ಇರುತ್ತೆ ಅದಕ್ಕೆ. ಸೊ ದಿಸ್ ಈಸ್ ವಾಟ್ ಬಾಡಿ ಟೈಪ್ ಮ್ಯಾಟರ್ಸ್. ಬಟ್ ಪಂಪ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗುತ್ತೆ ಇಬ್ಬರದು. ಲ್ಯಾಟ್ಸು ನನ್ನ ಲ್ಯಾಟ್ಸಲ್ಲಿ ಫ್ಯಾಟ್ ಜಾಸ್ತಿ ಇದೆ, ಫ್ಯಾಟ್ ತುಂಬ್ಕೊಂಬಿಟ್ಟಿದೆ, ಸೊ ಕಾಣಿಸ್ತಿಲ್ಲ. ಆದರೂ ಚೆನ್ನಾಗಿದೆ. ಆಲ್ಮೋಸ್ಟ್ ಒಂದು 8 ಮಂತ್ಸಿಂದ ಆ್ಯಪ್ಸ್ ವಿಸಿಬಲ್ ಆಗೇ ಇದೆ ನನಗೆ. ಅಷ್ಟು ಫ್ಯಾಟ್ ತುಂಬಿಸ್ಕೊಂಡಿಲ್ಲ ನಾನು. 8 ಮಂತ್ಸ್ ಆಯಿತು. ನವಂಬರು ಅಲ್ಲ, ಅಕ್ಟೋಬರಲ್ಲಿ ಕಟ್ ಸ್ಟಾರ್ಟ್ ಮಾಡಿದ್ದು. ನವಂಬರಲ್ಲಿ ಇದು ಕಾಂಪಿಟೇಷನ್ ಇತ್ತು ಅಂತ. ಅಕ್ಟೋಬರಲ್ಲಿ ಆ್ಯಪ್ಸ್ ವಿಸಿಬಲ್ ಆಗಿ ಸ್ಟಾರ್ಟ್ ಆಗಿದ್ದು. ಇವಾಗ ಮೇ ಆಗಿದೆ, ಮೇ ತನಕ ಇದೆ. 7 ಮಂತ್ಸ್ 6 ಮಂತ್ಸ್ ಅಂದ್ಕೊಳ್ಳಿ, ಅವಾಗಿಂದ ಆ್ಯಪ್ಸ್ ವಿಸಿಬಲ್ ಆಗೇ ಇದೆ. ಅಷ್ಟು ಫ್ಯಾಟ್ ಪುಟ್ ಆನ್ ಮಾಡ್ಕೊಂಡಿಲ್ಲ ಅಂದ್ಬಿಟ್ಟು ಬಾಡಿಗೆ. ಇದೇ ಫಿಸಿಕ್ನ ಇನ್ನೂ ಬಲ್ಕ್ ಮಾಡಿ ಆಮೇಲೆ ಕಟ್ ಮಾಡ್ತೀನಿ. ಯಾವ ಥರ ಕಾಣಿಸುತ್ತೆ ಅಂದರೆ ನೆಕ್ಸ್ಟ್ ಲೆವೆಲು. ದಿಶಾ ಮಂಜುನಾಥ್, ವಿದ್ಯಾ, ಧನುಷ್ ಅಮೀನ್ ಫಿಟ್ನೆಸ್ಸು, ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ಸು, ಕೀರ್ತನ, ಶೆಟ್ಟಿ ಫಿಟ್ನೆಸ್ಸು, ಪವನ್ ಫಿಟ್ರಿಕ್ಕು, ಭರತ್ ಗೌಡ. 14 ಜನ ಅವರು. ಏನು ಯೂಟ್ಯೂಬಲ್ಲಿ ಕನ್ನಡ ನಾವು ಇದೀವಲ್ಲ, ನಾವಿದ್ದೀವಿ, ನಮ್ಮನ್ನೇ ಗೊತ್ತಿಲ್ಲಪ್ಪ ಅಂತಾರೆ. ಇನ್ನೂ ಹಾಕ್ಬೇಕು. ಗೈಸ್ ಕೊನೆಗೂ ವರ್ಕೌಟ್ ಅಂತ ಮುಗೀತು. ಇವಾಗ ಮನೆಗೆ ಹೋಗೋ ಟೈಮ್ ಕೂಡ ಬಂದಿದೆ. ಫುಲ್ಲೆಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಫ್ರೆಶ್ ಅಪ್ ಅಂದರೆ ನಾನು ಡ್ರೆಸ್ ಚೇಂಜ್ ಮಾಡಿದೆ ಗುರು. ನೋ ಫ್ರೆಶ್ ಅಪ್ ಅಂದೆ, ಮಕ ಮುಚ್ಚ. ಫುಲ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫುಲ್ ಸ್ವೆಟ್ ಆಗಿದೆ ಗುರು. ಈ ಬಿಸಿಲಲ್ಲಿ ವರ್ಕೌಟ್ ಮಾಡ್ತೀವಿ ಅಂದರೆ ಏನು ಸ್ವೆಟ್ ಆಗದೆ ಇರ್ತೀವ? ನಮ್ಮ ಜಿಮ್ಮಲ್ಲಿ AC ಬೇರೆ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಒಳ್ಳೆ ಲ್ಯಾಟ್ಸ್ ಪಂಪು ಆಯಿತು. నేను ಮನೆಗೆ ಹೋಗೋ ಟೈಮ್ ಕೂಡ ಬಂತು. ಮತ್ತೆ ಸಿಗೋಣ ಗೈಸ್ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿಯಾ.